ಒಂದು ಪುರಾತನ ದೇವಾಲಯ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಸುಮಾರು ಒಂದು 12ನೇ ಶತಮಾನದ ಮಧ್ಯಕಾಲದಲ್ಲಿ ಸ್ಥಾಪಿಸಲಾದಂತಹ ದೇವಾಲಯ ಅಂತ ಹೇಳ್ತಾರೆ. ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಸ್ಥಾಪಿತವಾದಂತಹ ದೇವಾಲಯ. ಈ ದೇವಾಲಯದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರನ್ನು ಪೂಜೆ ಮಾಡ್ತಾರೆ ದಿನ ಅರ್ಚಕರು. ನನಗೆ ಸಡನ್ ಆಗಿ ಒಂದು ವಿಡಿಯೋ ನೋಡ್ತಿರ್ಬೇಕಾದ್ರೆ ಒಂದು ವಿಡಿಯೋ ಬಂತು. ಯಾವುದು ಅಂದರೆ, ಮೇಲ್ಗಡೆ ಬಿಸಿ ನೀರು ಹಾಕಿದ್ರೆ ಕೆಳಗಡೆ ಬರೋದ್ರೊಳಗಡೆ ತಣ್ಣಗಾಗಿರುತ್ತೆ, ಕೋಲ್ಡ್ ಆಗಿರುತ್ತೆ ಅಂತ ಹೇಳಿದರು. ಪವಾಡಗಳು, ಮಿರಾಕಲ್ಸ್ ಎಲ್ಲ ಆಗ್ತಾ ಇರುತ್ತಲ್ಲ, ಸೊ ಆ ಕಾರಣಕ್ಕಾಗಿ ಇದು ಕೂಡ ಹಂಗೆ ಇರ್ಬೋದು ಅಂತ ನನಗನ್ನಿಸ್ತು. ಹಂಗಾಗಿ ಒಂದ್ಸಲ ವಿಸಿಟ್ ಮಾಡಿ ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತಲೇ ಇವತ್ತಿನ ವಿಡಿಯೋ ನಾನು ಮಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ಆ ದೇವಾಲಯ ಯಾವುದು, ಎಲ್ಲಿದೆ ಮತ್ತು ಹೇಗಿದೆ, ಅಲ್ಲಿರುವಂತಹ ಕರೆಂಟ್ ಸಿಚುವೇಶನ್ ಏನು, ಎಲ್ಲವನ್ನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಎಲ್ರಿಗೂ ಕೂಡ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನೋಡ್ರಿ ಹಿಂಗದೀನಿ. ಸೊ ಇವತ್ತು ನಾನಿರೋದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಗಬ್ಬೂರ್ ಅನ್ನುವಂಥ ಗ್ರಾಮದಲ್ಲಿ. ಆ ಗ್ರಾಮದಲ್ಲಿ ಈ ಒಂದು ದೇವಾಲಯ. ಸೊ ಈ ದೇವಾಲಯದ ಮುಂದ್ಗಡೆ ಹೋಗೋಣ ಬನ್ನಿ. ಈ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಸುತ್ತಮುತ್ತಲ ಆವರಣದಲ್ಲಿ ನಿಮಗೆ 4-5 ದೇವಸ್ಥಾನಗಳು ಸಿಗ್ತವೆ. ಜೊತೆಗೆ 3 ಶಾಸನಗಳು ಕೂಡ ಲಭ್ಯ ಇದ್ದಾವೆ. ಇಲ್ಲಿ ಯಾರೋ ಮಾರ್ಕಿಂಗ್ ಮಾಡಿದ್ದೀನಿ. ಇದು ಒಂದು ದೇವಸ್ಥಾನ ಮತ್ತು ಅಲ್ಲೊಂದು ದೇವಸ್ಥಾನ, ಜೊತೆಗೆ ನಮ್ಮ ಬಲಗಡೆಯೇ ಒಂದು ದೇವಸ್ಥಾನ ಇದೆ. ನಾವೀಗ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಇತಿಹಾಸ ಮತ್ತು ಅದನ್ನು ಕಟ್ಟಿರುವಂತಹ ರೀತಿ ಹೇಗಿದೆ ಅದನ್ನು ನೋಡೋಣ ಬನ್ನಿ. ಸಾಮಾನ್ಯವಾಗಿ ನಾವು ದೇವಸ್ಥಾನಗಳಿಗೆ ಹೋದಾಗ ಅಲ್ಲಿ ಒಬ್ಬರೇ ದೇವರು ಇರೋದನ್ನ ನೋಡ್ತೀವಿ. ಆದ್ರೆ ಈ ದೇವಸ್ಥಾನ ಏನಿದೆ, ಇದರಲ್ಲಿ ಒಂದು ವಿಶೇಷತೆ ಇದೆ. ಇಲ್ಲಿ ಹರಿ ಮತ್ತು ಹರ ಅಂದ್ರೆ ಶಿವ ಮತ್ತು ವಿಷ್ಣು ಇಬ್ರು ಒಂದೇ ಕಡೆ ನೆಲೆಸಿದ್ದಾರೆ. ಇದು 800 ವರ್ಷ ಹಳೆಯ ದೇವಾಲಯ. ಈ ದೇವಸ್ಥಾನದ ಆವರಣದಲ್ಲಿ ನಾಗರಿ ಲಿಪಿ ಮತ್ತು ಸಂಸ್ಕೃತ ಭಾಷೆಯ ಶಾಸನಗಳಿದ್ದಾವೆ. ಅವುಗಳ ಪ್ರಕಾರ ಈ ದೇವಸ್ಥಾನವನ್ನ ಕ್ರಿಸ್ತಶಕ 1219ರಲ್ಲಿ ಯಾದವ ದೊರೆ ಸಿಂಹಣ್ಣನ ಕಾಲದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ. ಲಕ್ಷ್ಮೀದೇವ ಅನ್ನುವಂತಹ ದಂಡನಾಯಕ ಈ ದೇವಸ್ಥಾನದ ನಿರ್ವಹಣೆಗೆ ಸಹಾಯ ಮಾಡಿದ್ದ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಈ ದೇವಸ್ಥಾನ ಬರೀ ಭಕ್ತಿಯ ಕೇಂದ್ರ ಅನ್ಸಲ್ಲ. ಯಾಕೆ ಅಂದ್ರೆ ಇದು ಅಂದಿನ ಶಿಲ್ಪಕಲೆಗೆ ಅದ್ಭುತವಾದಂತಹ ಸಾಕ್ಷಿ ಇದೆ. ಸುಸಜ್ಜಿತವಾದಂತಹ ತುಂಬಾ ಅಚ್ಚುಕಟ್ಟಾಗಿರುವಂತಹ ದೇವಾಲಯ ಇದಾಗಿದೆ. ಇದರ ವಾಸ್ತುಶಿಲ್ಪದ ವಿಚಾರಕ್ಕೆ ಬಂದ್ವಿ ಅಂತ ಆದ್ರೆ ಈ ದೇವಸ್ಥಾನದ ರಚನೆ ಏನಿದೆ ತುಂಬಾ ಅಂದ್ರೆ ತುಂಬಾ ಭಿನ್ನವಾಗಿದೆ. ಇದು ನಕ್ಷತ್ರಾಕಾರದಲ್ಲೂ ಇಲ್ಲ, ಸಂಪೂರ್ಣ ಚೌಕಾಕಾರದಲ್ಲೂ ಇಲ್ಲ. ಒಂದು ರೀತಿಯ ವಿಶಿಷ್ಟ ಶೈಲಿಯಲ್ಲಿದೆ. ಇಲ್ಲಿ ಗಾಳಿ ಮತ್ತು ಬೆಳಕಿಗೋಸ್ಕರ ಈ ತರ ಗೋಡೆಗಳಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುವಂತಹ ಸುಂದರವಾದ ಕಲ್ಲಿನ ಕಿಟಕಿಗಳನ್ನು ಅಂದ್ರೆ ಜಲಾಂಧ್ರಗಳನ್ನು ರಚಿಸಿದ್ದಾರೆ. ಇಲ್ಲಿ ನಮಗೆ 2 ಗರ್ಭಗುಡಿಗಳು ಸಿಗ್ತವೆ. ಅಂದ್ರೆ ಇದು ದ್ವಿಕುಟಾಚಲ ಶೈಲಿಯ ದೇವಸ್ಥಾನ. ಶಿವ ಮತ್ತು ವಿಷ್ಣು ಇಬ್ರು ಒಬ್ಬರೇ ಅನ್ನುವಂಥ ಅಭೇದ ಕಲ್ಪನೆಯ ಮೇಲೆ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಇದು ಪೂರ್ವದ ಗರ್ಭಗುಡಿ. ಇದರ ಮೇಲೆ ನೋಡಬಹುದು ನೀವು, ಬೃಹತ್ ಪೀಠದ ಮೇಲೆ 1.5 ಮೀಟರ್ ಎತ್ತರದ ಶಿವಲಿಂಗ ಇದೆ. ಇದನ್ನ ಸ್ಥಳೀಯರು ಕಾಶೀಶ್ವರ ಅಂತ ಕರೀತಾರೆ. ಇದು ನವರಂಗ. ಇಲ್ಲಿರುವಂತಹ 4 ಕಂಬಗಳನ್ನು ನೋಡಿ ಎಷ್ಟು ನಾಜೂಕಾಗಿ ಕೆತ್ತಿದ್ದಾರೆ ಅಂದ್ರೆ, ಒಂದೊಂದು ಕಂಬದ ಮೇಲೆ ಒಂದೊಂದು ದೇವರುಗಳ ಕೆತ್ತನೆ ಇದೆ. ಈ ದೇವಸ್ಥಾನದಲ್ಲಿ ಇಂದಿಗೂ ಕೂಡ ಎಲ್ಲಾ ಪದ್ಧತಿಗಳು ಜೀವಂತವಾಗಿದ್ದಾವೆ. ಪ್ರತಿ ವರ್ಷ ನವರಾತ್ರಿಯ 9 ದಿನಗಳ ಕಾಲ ಇಲ್ಲಿ ದೊಡ್ಡ ಸಂಭ್ರಮನೇ ನಡೆದಿರುತ್ತೆ. ದಿನಕ್ಕೊಂದು ವಾಹನದ ಮೇಲೆ ಸ್ವಾಮಿಯ ಉತ್ಸವನ ನಡೆಸ್ತಾರೆ. ವಿಜಯದಶಮಿಯ ದಿನ ಬನ್ನಿ ಮಂಟಪಕ್ಕೆ ಹೋಗಿ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಶ್ರಾವಣ ಮಾಸದಲ್ಲೂ ಇಲ್ಲಿ ವಿಶೇಷ ಪೂಜೆ ಮತ್ತು ಭಜನೆಗಳು ನಡೀತಾ ಇರ್ತವೆ. ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನದ ಎದುರುಗಡೆನೆ ಈ ತರದ ಒಂದು ಕಂಬ ಇದೆ. ಬಹುಶಃ ಇದನ್ನ ದೇವಸ್ಥಾನದ ಜೀರ್ಣೋದ್ಧಾರದ ಸಮಯದಲ್ಲಿ ಪುನರ್ ನಿರ್ಮಾಣ ಮಾಡಿರಬಹುದು. ವಿಡಿಯೋ ಆರಂಭದಲ್ಲೇ ನಾನು ನಿಮಗೆ ಹೇಳಿದ್ದೆ ಇಲ್ಲಿ 3 ಶಾಸನಗಳಿದಾವೆ ಅಂತ. ಇದು ಕೂಡ ಒಂದು. ಇದು ಸಂಸ್ಕೃತದಲ್ಲಿರುವಂತಹ ಕರಿ ಕಲ್ಲಿನ ಮೇಲಿರುವಂತಹ ಶಾಸನ. ಇಲ್ಲೊಂದು ಶಾಸನ ಇದೆ. ಇದು ಬಹುಶಃ ಹಳೆಗನ್ನಡದಲ್ಲಿರುವಂತಹ ಶಾಸನ ಇರಬಹುದು. ಇದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಎಡಬದಿಗಿರುವಂತಹ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಈ ಒಂದು ಶಾಸನವನ್ನ ಇಟ್ಟಿದ್ದಾರೆ. ನಮಗೆ ಗೊತ್ತಿರತಕ್ಕಂಥದ್ದು ಸ್ವಾಮಿಯ ತಲೆಯ ಮೇಲೆ ಬಿಸಿನೀರು ಹಾಕಿದ್ರೆ ಪಾದಕ್ಕೆ ಬರೋದ್ರೊಳಗಾಗಿ ತಣ್ಣಗಾಗ್ತದೆ. ನಾನು ನಿಮಗೆ ವಿಡಿಯೋ ಆರಂಭದಲ್ಲೇ ಹೇಳಿದ್ದೆ, ತಲೆಯ ಮೇಲೆ ನೀರು ಹಾಕಿದ್ರೆ ಪಾದಕ್ಕೆ ಬರೋದ್ರೊಳಗಡೆ ತಣ್ಣಗಾಗಿರುತ್ತೆ ಅಂತ ಹೇಳಿ. ಇದರಲ್ಲ ನೋಡ್ಕಪ್ಪ, ಮತ್ತೇನೋ ಮಿಕ್ಸ್ ಮಾಡ್ಯಾರ ನನ್ನ. ರಾಜ ಬಂದಿಲ್ಲ.
ಈಗ ತಾನೇ ಒಲೆ ಮೇಲೆ ನೀರನ್ನು ಕಾಯಿಸಿದ್ದಾರೆ, ಈಗ ಬಿಸಿಯಾಗಿದ್ದಾವೆ. ಬನ್ನಿ ಮುಂದೆ ಏನಾಗುತ್ತೆ ನೋಡುವ. ಬಿಸಿನೀರು ನಿಮ್ಮ ಕಣ್ಣೆದುರಿಗೆ ತಂದಿದ್ದಾರೆ. ಆ ಬಿಸಿನೀರು ಕಡೆ ನೋಡೋದ್ರು ಬರ್ತಾರೆ, ಕೈಗೆ ಬಿಟ್ಟು ನೋಡ್ಕೋಬಹುದು ಬಿಸಿನೀರನ್ನ. ಅದೇ ಬಿಸಿನೀರನ್ನ ದೇವ್ರ ತಲೆ ಮೇಲೆ 2 ತಮ್ಗೆ ಅಭಿಷೇಕ ಮಾಡ್ತಾರೆ. ಆ ನೀರಿನ ತಟ್ಟೆಯಲ್ಲಿ ಬರುತ್ತೆ ಕೆಳಗಡೆ. ಈ ಕಡೆನೂ ನಾವೇನು ಇಟ್ಟಿಲ್ಲ, ಯಾರಾದ್ರೂ ಹೋಗಿ ನೋಡ್ಕೊಳ್ಳೋದಿದ್ರೆ ಇಲ್ಲಿ ನೋಡ್ಬೋದು. ನಾವೇನು ಇಟ್ಟಿಲ್ಲ, ಇದ್ರಲ್ಲಿ ಯಾವ್ದು ಮಾಯಾಜಾಲ ಇಲ್ಲ, ಇಂದ್ರಜಾಲ ಇಲ್ಲ, ನಮ್ಗೆ ಏನು ಗೊತ್ತಿಲ್ಲ. ಇದಕ್ಕೆ ಯಾವ್ದು ದುಡ್ಡು ಸ್ವೀಕಾರ ಮಾಡಂಗಿಲ್ಲ ನಾವು. ಇದಕ್ಕೆ ಮಾಡಿದ್ರೆ ಅದೇ ತಟ್ಟೆಯಲ್ಲಿ ಬರುತ್ತೆ. ಒಂದು ಅದೇ ತಮ್ಗೆಯಿಂದ ಅಭಿಷೇಕ ಮಾಡ್ತಾರೆ. ಆ ತಮ್ಗೆ 2 ಖಾಲಿನೇ ಇದ್ದಾವೆ. ಇವಾಗ ಅಭಿಷೇಕ ಆಗುತ್ತೆ. ದಯವಿಟ್ಟು ಎಲ್ಲರೂ ಕೈ ಮುಗಿದು ಪ್ರಾರ್ಥನೆ ಮಾಡಿದರೆ ಸ್ವಾಮಿ ಆ ಒಂದು ಕ್ಷಣಕ್ಕೆ ನಮಗೂ ಆಶೀರ್ವಾದ ಮಾಡು ಅಂತೇಳಿ. ಹರಿ ಓಂ ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಮಿತ ವಿಕ್ರಮ ಸಂಕರ್ಷಣೋ ನಿರುತರ್ಷಾದೇಶ ಶ್ರೀಪತಿದೇವತ ಜನಾರ್ದನ ರತ್ನನಾಮೋ ವಿನಾಶವಾಸನ ಸೃಷ್ಟಿಕರ್ತ ಜಗನ್ನಾಥೋ ಮಾಧವೋ ಭಕ್ತವತ್ಸಲ ಗೋವಿಂದ ಗೋಮರಿ ಕೃಷ್ಣೋ ಕೇಶವೋ ಗರುಡದ್ವಯ ರಾಮೋ ವಾಮನಶ್ಚೈವ ನಾರಾಯಣ ದೋಕ್ಷಜ ಶ್ರೀಧರ ಪುಂಡರೀಕಾಕ್ಷ ಸರ್ವದೇವಸ್ತುತೋ ಹರಿ ಶ್ರೀನಾರಸಿಂಹೋ ಮಹಾಸಿಂಹೋ ಸೂತ್ರಾಗಾರ ಪುರಾತನ ರಮಾನಾಥೋ ವೀರ್ವರ್ತ ಭೂಧರ ಪುರುಷೋತ್ತಮ ಶಾಂತ ಬ್ರಹ್ಮಾದೀನಾಂ ವರದ ಶ್ರೀಹರಿ ಸರ್ವಭೂತಾನಾಂ ಭಯನಾಶನ ಶ್ರೀರಾಮಜಃ ಭೂತಾವಾಸೋ ಗಿರಿವಾಸೋ ಶ್ರೀವಾಸೋ ಶಿವಪದೇ ಅಚ್ಯುತಾನಂತ ಗೋವಿಂದೋ ವಿಷ್ಣು ವೆಂಕಟನಾಯಕ. ನಾವೆಲ್ಲರೂ ನೋಡಿದ್ದೀರಿ ಅಂತ ಅನ್ಕೊಂತೀನಿ. ಈಗ 2ನೇದಾಗಿ ಅದೇ ಬಿಸಿನೀರನ್ನ ದೇವರ ಶಿರಭಾಗದಿಂದ ಬಿಟ್ಟು ಬೇರೆ ಭಾಗದಲ್ಲಿ ಇನ್ನೂ 2-3 ತಮ್ಗೆ ಅಭಿಷೇಕ ಮಾಡ್ತಾರೆ. ಆ ನೀರು ಬಿಸಿನೇ ಇರುತ್ತೆ, ಅದನ್ನು ತಾವು ನೋಡ್ರಿ. ಅದೇ ತರ ಒಂದು ಖಾಲಿ ಪಾತ್ರೆ ಕೆಳಗಡೆ ಇರ್ತಾರೆ. ಈ ಮುಂಚೆ ಅವರು ತಲೆಯ ಮೇಲೆ ಬಿಸಿನೀರನ್ನು ಹಾಕಿ ತಣ್ಣಗಾಗಿದ್ದನ್ನು ತೋರಿಸಿದ್ರು. ಈಗ ತಲೆಯಿಂದ ಕೆಳಗಡೆ ಎದೆಯ ಭಾಗದಿಂದ ನೀರನ್ನು ಹಾಕಿ ಅದು ಹೇಗಿರುತ್ತೆ ಅಂತ ತೋರಿಸ್ತಿದ್ದಾರೆ. ಅಪುತ್ರೋ ಲೋಕೆ ಪುತ್ರೋ ನಿರ್ಣಾಮೇ ರೋಗಾರ್ಥೋ ಮುಚ್ಯತೆ ರೋಗಾತ್ ಬಂಧೋ ಮುಚ್ಯೇತ ಬಂಧನಾತ್ ಯದ್ಯತಿಷ್ಠತಮಂ ಲೋಕೆ ದತ್ತ ಪ್ರಾಪ್ನೋತ್ತ ಸಂಶಯ ಐಶ್ವರ್ಯಂ ರಾಜಸನ್ಮಾನಂ ಭಕ್ತಿ ಮುಕ್ತಿ ಫಲಪ್ರದಂ ವಿಷ್ಣು ಅನಾಥ ರಕ್ಷಕ ಭಕ್ತವತ್ಸಲ ಗೋವಿಂದ ಗೋವಿಂದ. ಮೊದಲು ಹಾಕಿದಂತಹ ನೀರು ಎಲ್ಲ ತಣ್ಣಗಾಗಿತ್ತು. ಈಗ ಹಾಕಿರುವಂತಹ ನೀರು ಅಂದರೆ ಎದೆಯ ಭಾಗದಿಂದ ಕೆಳಗಡೆ ಹಾಕಿರುವಂತಹ ನೀರು ಬಿಸಿ ಹೇಗಿತ್ತು ಅದೇ ರೀತಿ ಇದೆ, ಕಡಿಮೆ ಆಗಿಲ್ಲ ಅಂತ ಹೇಳಿದ್ರು. ಇದನ್ನ ನೀವು ವಿಸ್ಮಯ ಅಂತಿರೋ ಅಥವಾ ಆ ಕಲ್ಲಿನಲ್ಲಿ ಬಿಸಿಯನ್ನ ಹೀರಿಕೊಳ್ಳುವಂತಹ ಶಕ್ತಿ ಇದೆ ಅಂತಿರೋ ನನಗೆ ಗೊತ್ತಿಲ್ಲ. ನಿಮ್ಮ ಅಭಿಪ್ರಾಯ ಏನು ಕಮೆಂಟಲ್ಲಿ ತಿಳಿಸಿ. ಈಗ ದೇವಸ್ಥಾನದ ಸುತ್ತಲೂ ಯಾವ ಥರದ ವ್ಯೂ ಇದೆ, ದೇವಸ್ಥಾನ ಹೊರಗಡೆ ಹೇಗಿದೆ ಅದೆಲ್ಲವನ್ನ ನೋಡೋಣ. ಇದು ಏಳುಭಾವಿ ಬಸವಣ್ಣ ದೇವಾಲಯ. ಇದರ ಸ್ಥಳ ನೋಡೋದಾದ್ರೆ ವೆಂಕಟೇಶ್ವರ ದೇವಾಲಯದ ಪೂರ್ವ ಭಾಗದಲ್ಲಿರುವಂತಹ ಉತ್ತರಕ್ಕೆ ಮುಖ ಮಾಡಿಕೊಂಡಿರುವಂತಹ ದೇವಾಲಯ. ಇಲ್ಲಿ ನೋಡ್ತಾ ಇದ್ರಲ್ವಾ, ಇದು ದಕ್ಷಿಣದಲ್ಲಿರುವಂತಹ ಗರ್ಭಗುಡಿ. ಶಿವ ನಿಂತಿರುವಂತಹ ಭಂಗಿಯಲ್ಲಿ ಕೆತ್ತಿರುವಂತಹ ಶಿಲ್ಪ ಇದು. ಇದೇ ಒಂದು ದೇವಸ್ಥಾನದಲ್ಲಿ ಪಶ್ಚಿಮಕ್ಕೆ ಮುಖ ಮಾಡಿಕೊಂಡಿರುವಂತಹ ಈ ಗರ್ಭಗುಡಿ ಒಳಗಡೆ ದೊಡ್ಡ ನಂದಿ ನಿಮ್ಗೆ ಕಾಣಿಸ್ತಾ ಇರಬಹುದು. ಇದರ ಕೊರಳಲ್ಲಿ ದೊಡ್ಡ ದೊಡ್ಡ ಗಂಟೆಗಳ ಸರ ಇದೆ ಅಂತೆ, ಆದ್ರೆ ನಮಗೆ ಈಗ ಕಾಣಿಸಲ್ಲ. ಹೊರಗಡೆ ನಿಮಗೆ ಕಾಣಿಸ್ತಿರ್ಬೋದು, ಬಟ್ಟೆಯನ್ನ ಕಟ್ಟಿದ್ದಾರೆ. ಇದರ ಹಿಂದೆ ಇರುವಂತಹ ಗೋಡೆ, ಆ ಗೋಡೆಯಲ್ಲಿ ಒಂದು ಸಣ್ಣದಾದಂತಹ ರಂಧ್ರವನ್ನು ಮಾಡಿದ್ದಾರೆ. ನೇರವಾಗಿ ಸೂರ್ಯನ ಕಿರಣಗಳು ನಂದಿಯ ಮೇಲೆ ಬೀಳುವ ತರ.
ಇದರಿಂದ ಅಪೋಸಿಟ್ ನೀವು ನೋಡಿದ್ರಿ ಅಂತಾದರೆ ಪೂರ್ವಕ್ಕೆ ಮುಖ ಮಾಡಿಕೊಂಡಿರುವಂಥ ಗರ್ಭಗುಡಿ. ಇದರ ಹೊರಗಡೆ ಬಾಗಿಲನ್ನು ನೋಡ್ಬೋದು ನೀವು ಯಾವ ರೀತಿ ಅಲಂಕೃತವಾಗಿದೆ ಅಂತ ಹೇಳಿ. ಇದರ ಬಾಗಿಲಿನಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಇಬ್ಬರು ಚೌರಿದಾರಿಗಳಿದ್ದಾರೆ. ಮೇಲ್ಗಡೆ ಗಜಲಕ್ಷ್ಮಿ ಇದ್ದಾಳೆ. ಒಳಗಡೆ ಹೋದ್ವಿ ಅಂತಾದರೆ ನಮಗೆ ಒಂದು ಲಿಂಗ ಕಾಣಿಸಿಗುತ್ತೆ. ಇದು ಉತ್ತರಕ್ಕೆ ಮುಖ ಮಾಡಿಕೊಂಡಿರುವಂತಹ ಒಂದು ತ್ರಿಕೂಟ ದೇವಾಲಯ. ದಕ್ಷಿಣದಲ್ಲಿ 7 ಬಾವಿಯ ದಡದ ಮೇಲಿರುವಂತಹ ದೇವಾಲಯ ಇದು. ಈಗ ನಾವು ನೋಡಿರುವ ದೇವಸ್ಥಾನ ಏನಿದೆ ಇದು 7 ಬಾವಿಯ ದಡದ ಮೇಲಿರುವಂತಹ ದೇವಸ್ಥಾನ. ಬಾವಿ ನೋಡಿ ಈ ತರ ಇದೆ. ನೋಡ್ತಿರ್ಬೋದು ಅಲ್ಲಿ ಮೆಟ್ಲು ಕಾಣಿಸ್ತವೆ ನೋಡಿ. ಈಗ ನೀವೇನು ಹಿಂದೆ ಬಾವಿ ನೋಡ್ತಾ ಇದ್ದೀರಲ್ವಾ, ಈ ಬಾವಿ ಸಾಮಾನ್ಯವಾದ ಬಾವಿ ಅಲ್ಲ. ಯಾಕಂದ್ರೆ ಇದರಲ್ಲಿ 7 ಬಾವಿ ಸೇರಿ ಬಾವಿ ಆಗಿದೆ ಅಂತ ಹೇಳ್ತಾರೆ. ನನಗೆ ಅಷ್ಟು ಗೊತ್ತಿಲ್ಲ, ನಿಜವಾಗ್ಲೂ ಹೇಳ್ತೀನಿ. ತುಂಬಾ ದೊಡ್ಡದಿದೆ ಬಾವಿ, ಈ ಕಡೆಯಿಂದ ಹಿಡಿದು ಇನ್ನು ಆ ಕಡೆನೂ ಇದೆ. ಇಡೀ ಊರಿನ ಜನ ಎಲ್ಲ ಇದಕ್ಕೆ 7 ಬಾವಿ ಅಂತಾನೆ ಕರೆಯೋದು. ತುಂಬಾ ಮೊದಲಿಂದ ಇದ್ದಂತಹ ಹೆಸರಿದು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅದು ಸುಮ್ಮನೆ ಬಂದಿರಲ್ಲ. ಅಂಡ್ ಇನ್ನೊಂದೇನು ಅಂದ್ರೆ ತುಂಬಾ ದೊಡ್ಡದಿದೆ, ಹಾಗಾಗಿ 7 ಬಾವಿ ಇರಬಹುದು ಅಂತ ನಾವು ಅನ್ಕೊಳ್ಬಹುದು. ಇಲ್ಲ ವೆಂಕಟೇಶ್ವರ ದೇವಸ್ಥಾನದ ಆವರಣದಲ್ಲಿ ಮತ್ತೊಂದು ಶಾಸನ ನೋಡ್ಬೋದು ನೀವು. ಸೈಡಿಂದ ನೋಡಿದ್ರೆ ಈ ತರ ಕಾಣಿಸುತ್ತೆ. ಇದು ಕೂಡ ಕರಿಯ ಕಲ್ಲಿನ ಮೇಲೆ ಹಳೆಗನ್ನಡದಲ್ಲಿರುವಂತಹ ಶಾಸನ ಇದಾಗಿದೆ. ನೋಡಿದ್ರೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಆದ್ರೆ ಒಂದು ಬೇಜಾರಿನ ವಿಚಾರ ಏನು ಅಂತಂದ್ರೆ, ಮೊದಲು ಬಿಸಿನೀರನ್ನ ಹಾಕ್ತಿದ್ರಲ್ವಾ, ಸೊ ಈಗಲೂ ಕೂಡ ಹಾಕ್ತಿದ್ರಂತೆ. ಆಕ್ಚುಲಿ ಅದು 3 ವರ್ಷ ಮಾತ್ರ ಇತ್ತು ಅಂತೆ ಆ ತರ ಬಿಸಿನೀರನ್ನ ಹಾಕಬೇಕು ಅನ್ನೋದು. ಹಂಗಾಗಿ 3 ವರ್ಷ ಆದ್ಮೇಲೆ ಈಗ ನಿಲ್ಸಿದ್ದಾರೆ. ಈಗ ಓನ್ಲಿ ನವರಾತ್ರಿ ನಡೀತಲ್ವಾ, ಸೊ ಆ ಸಂದರ್ಭದಲ್ಲಿ ಬಿಸಿನೀರನ್ನ ಹಾಕ್ತಾರಂತೆ. ಆದ್ರೂ ಕೂಡ ನಾನು ನಿಮಗೆ ಒಂದಿಷ್ಟು ಫೋಟೋಸ್ಗಳನ್ನ ತೋರಿಸಿದೆ, ಮೊದಲು ಯಾರ್ಯಾರು ಬಂದಿದ್ರಲ್ವಾ, ಸೊ ಆ ಫೋಟೋಸ್ಗಳನ್ನ ನೀವು ನೋಡಿದ್ರಿ. ಐ ಹೋಪ್ ನನಗೆ ಲೈವ್ ಆಗಿ ನೋಡಕ್ ಸಿಗ್ಲಿಲ್ಲ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನನ್ನ ಜೊತೆ ಇದ್ರು ಬಸ್ಸು. ಗಬ್ಬೂರಿನ ಇನ್ನಷ್ಟು ವಿಡಿಯೋಗಳು ಬೇಕಾಗಿತ್ತು ಅಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಅಂಡ್ ಸಿಗೋಣ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನ. ಯಾಕಂದ್ರೆ ಶೇರಿಂಗ್ ಇಸ್ ಕೇರಿಂಗ್.